ಒಂದು ಇವೆಂಟ್ಗೆ ಹೋದರೆ 10,000 ರೂಪಾಯಿ ಕೊಡ್ತಾರೆ ಅನ್ನೋದನ್ನು ಕೇಳಿದಂಥ ಗಿಲ್ಲಿ ನಟ ಅಚ್ಚರಿಪಟ್ಟಿದ್ರು. ಸೊ ಇವತ್ತು 50 ಲಕ್ಷ ರೂಪಾಯಿ ಗೆದ್ದು ಬಿಗ್ ಬಾಸ್ ವಿನ್ನರ್ ಆಗಿದ್ದಾರೆ. ಸೊ ಈ ಬಗ್ಗೆ ಮಾತಾಡಲಿಕ್ಕೆ ಅವರ ಆರಂಭದ ಜರ್ನಿಯನ್ನು ನೋಡಿರ್ತಕ್ಕಂತಹ ಗುರು ಇವೆಂಟ್ಸ್ನ ಗುರು ಅವರು ನಮ್ಮ ಜೊತೆ ಇದ್ದಾರೆ. ಸಹಜವಾಗಿ ಇದನ್ನು ಅನುಶ್ರೀ ಅವರ ಜೊತೆ ಮಾತನಾಡುವಾಗ ಗಿಲ್ಲಿ ಅಚ್ಚರಿಪಟ್ಟಿದ್ರು. ಸೊ ಎಲ್ಲ ಜರ್ನಿ ನೋಡಿರ್ತಕ್ಕಂಥ ಗುರು ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ. ಗುರು ಅವರೇ ನಮಸ್ಕಾರ. ಆ್ಯಕ್ಚುಲಿ ಗಿಲ್ಲಿ ನಟ ಈಗ ಒಬ್ಬ ಜನಪ್ರಿಯತೆಯನ್ನು ಪಡೆದುಕೊಂಡಿರ್ತಕ್ಕಂಥವ್ರು, ತುಂಬ ದೊಡ್ಡ ಕ್ರೇಜ್ ಕ್ರಿಯೇಟ್ ಆಗಿದೆ. ಬಟ್ ನಿಮಗೆ ಗಿಲ್ಲಿ ನಟ ಆರಂಭದಲ್ಲಿ ಕಂಡಿದ್ದೆ ಹೇಗೆ? ನಿಮ್ಮ ಇವೆಂಟ್ಸ್ಗಳಿಗೆಲ್ಲ ಬರ್ತಾಯಿದ್ರು, ಹೇಗಿರ್ತಾಯಿದ್ರು ಅಂತ? ಮೊದಲನೇದಾಗಿ ಅವನ ಬೆಳವಣಿಗೆ ನೋಡಿ, ನನ್ನ ತಮ್ಮ ಅಂತಲೇ ನಾನು ಕರಿತೀನಿ ಅವನಿಗೆ. ಅವನ ಬೆಳವಣಿಗೆ ನೋಡಿ ತುಂಬ ಖುಷಿಯಾಗುತ್ತೆ. ಅಷ್ಟೆತ್ತರಕ್ಕೆ ಬೆಳೆದಿದ್ದಾನೆ ಅಂತ ಹೇಳೋದು ತುಂಬ ಹೆಮ್ಮೆ ಆಗುತ್ತೆ. ಪ್ರಾರಂಭದಲ್ಲಿ ನಾನು ಕರೆದಾಗ ಯೂಟ್ಯೂಬ್ ಚಾನಲಲ್ಲಿ ಅವನ ನಲ್ಲಿಮೂಳೆ ಒಂದು ವಿಡಿಯೋ ತುಂಬ ವೈರಲ್ ಆಗಿತ್ತು. ಅದನ್ನು ನೋಡಿ ನಾನು ಅವನ್ನ ಕರೆಸ್ದೆ. ನಮ್ಮ ಸ್ನೇಹಿತರ ಹತ್ರ ನಂಬರ್ ಇತ್ತು ಅಂತ ಹೇಳ್ಬಿಟ್ಟು. ಪ್ರಾರಂಭದಲ್ಲಿ ಅವ್ರು ಬಂದಾಗ ಸಾಮಾನ್ಯವಾಗಿ ಆ ಯೂಟ್ಯೂಬಲ್ಲಿ ಇರ್ತಕ್ಕಂಥ ಒಂದು ಚಡ್ಡಿ ಇದನ್ನ ಇಟ್ಕೊಂಡು ಸಾಮಾನ್ಯವಾಗಿ ಬಂದಿದ್ದರು. ಅವರಿಗೆ ಸ್ಟೇಜು ಬಗ್ಗೆ ಅಷ್ಟು ಇದಿರಲಿಲ್ಲ ಅನಿಸುತ್ತೆ. ಇನ್ನು ಕಾಮಿಡಿ ಕಿಲಾಡಿ ಜಸ್ಟ್ ಅವಾಗಿನ್ನೂ ಎಂಟ್ರಿ ಆಗ್ತಾಯಿದ್ರು, ಮಾಡ್ತಾಯಿದ್ರು. ಆವಾಗ ಬಂದಾಗ ಸ್ಟಾರ್ಟಿಂಗು ಆ ಥರ ಬಂದಿದ್ದರು, ಆ ಥರ ಗಿಲ್ಲಿ. ಆಮೇಲೆ ಸ್ಟೇಜ್ ಮೇಲೆ ಅವ್ರಿಗಿನ್ನೂ ಅಷ್ಟೊಂದು ಗ್ರಿಪ್ ಇರಲಿಲ್ಲ. ಬಂದು ಅದೊಂದು ಡೈಲಾಗ್ ಹೇಳಿದರು, ಆಮೇಲೆ ನಿಂತ್ಕೊಂಡ್ಬಿಟ್ರು. ನಾವೊಂದು ಅರ್ಧ ಗಂಟೆ ಏನಾದರೂ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ, ಅವ್ರಿಗಾಗಲಿಲ್ಲ. ಆಮೇಲೆ ಏನಾಯಿತು, ಅವ್ರದ್ದು ಏನಂದರೆ ಯಾರಾದರೂ ಕೌಂಟ್ರ್ ಕೊಡೋರಿದ್ದರೆ ಬೇಕಾದರೆ 3 ಅವರ್ ಬೇಕಾದ್ರೂ ಮಾತಾಡ್ತಾರೆ, 4 ಅವರ್ ಬೇಕಾದ್ರೂ ಮಾತಾಡ್ತಾರೆ. ಆ ಟ್ಯಾಲೆಂಟ್ ಇದೆ ಅವ್ರಿಗೆ. ಯಾರಾದರೂ ಒಬ್ಬರು ಅವ್ರಿಗೆ ಮಾತಾಡಿಸ್ಬೇಕು ಅಥವಾ ಏನಾದರೂ ಕೌಂಟ್ರ್ ಕೊಡಬೇಕು, ಕಾಲೆಳಿಬೇಕು, ಈ ಥರದ್ದಿದ್ದರೆ ಅವರು ನಿರಂತರವಾಗಿ ಅವರು ಸ್ಪಾಂಟಿನಿಯಸ್ಸು ಡೈಲಾಗ್ಸ್ ಅದೆಲ್ಲ ಬರುತ್ತೆ. ಆಮೇಲೆ ಅದಾದಮೇಲೆ ಅವನೇ ಒಂದು ದಿವಸ ಅವ್ರಿಗೆ ನೀವೊಂದು ಅರ್ಧ ಗಂಟೆನಾದರೂ ಸ್ಟೇಜ್ ತಗೋಬೇಕು ಇಲ್ಲಿಯವರೇ, ಬಂದು ಹಿಂಗೆ ಸುಮ್ಮನೆ ಡೈಲಾಗ್ ಹೇಳಿ ನಿಂತ್ಕೊಂಡು ತುಂಬ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ನಿಮ್ಮ ಯೂಟ್ಯೂಬ್ ನೋಡಿ ಜನ ಅಂಥೇಳಿ. ಆಮೇಲೆ ಆಯ್ತಣ್ಣ ರೆಡಿ ಆಗ್ತೀನಿ ಅಂತೇಳಿ ನೆಕ್ಸ್ಟ್ ಈವೆಂಟಲ್ಲಿ ಇನ್ನೊಬ್ಬರು ಜೊತೆ ಪ್ರಾಕ್ಟೀಸು, ಏನು ಮಾತಾಡ್ಬೋದು, ಏನು ಒಂದು ಅರ್ಧ ಗಂಟೆ ಸ್ಟೇಜನ್ನು ಸ್ಪೆಂಡ್ ಮಾಡೋಕ್ಕೆ ಕಮ್ಯುನಿಕೇಷನ್ ಮಾಡೋದು ಜನಗಳ ಜೊತೆ, ಅದನ್ನೆಲ್ಲ ಕಲ್ತ್ಕೊಂಡು ಬಂದರು. ಅಲ್ಲಿಂದ ನಿರಂತರವಾಗಿ ಅವರು ನಗು ಸ್ಟೇಜ್ ಮೇಲೆ ನಿರಂತರವಾಗಿ ಇರ್ತಿತ್ತು ಅವ್ರು ಬಂದ ಮೇಲಿಂದ. ಒಂದು ಇವೆಂಟ್ಗೆ ಹೋದರೆ 10,000 ರೂಪಾಯಿ ಕೊಡ್ತಾರೆ ಅನ್ನೋದನ್ನು ಕೇಳಿದಂಥ ಗಿಲ್ಲಿ ನಟ ಅಚ್ಚರಿಪಟ್ಟಿದ್ರು. ಸೊ ಇವತ್ತು 50 ಲಕ್ಷ ರೂಪಾಯಿ ಗೆದ್ದು ಬಿಗ್ ಬಾಸ್ ವಿನ್ನರ್ ಆಗಿದ್ದಾರೆ. ಸೊ ಈ ಬಗ್ಗೆ ಮಾತಾಡಲಿಕ್ಕೆ ಅವರ ಆರಂಭದ ಜರ್ನಿಯನ್ನು ನೋಡಿರ್ತಕ್ಕಂತಹ ಗುರು ಇವೆಂಟ್ಸ್ನ ಗುರು ಅವ್ರು ನಮ್ಮ ಜೊತೆ ಇದ್ದಾರೆ. ಸಹಜವಾಗಿ ಇದನ್ನು ಅನುಶ್ರೀ ಅವರ ಜೊತೆ ಮಾತನಾಡುವಾಗ ಗಿಲ್ಲಿ ಅಚ್ಚರಿಪಟ್ಟಿದ್ರು. ಸೊ ಎಲ್ಲ ಜರ್ನಿ ನೋಡಿರ್ತಕ್ಕಂಥ ಗುರು ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ. ಗುರು ಅವರೇ ನಮಸ್ಕಾರ. ಆ್ಯಕ್ಚುಲಿ ಗಿಲ್ಲಿ ನಟ ಈಗ ಒಬ್ಬ ಜನಪ್ರಿಯತೆಯನ್ನು ಪಡೆದುಕೊಂಡಿರ್ತಕ್ಕಂಥವ್ರು, ತುಂಬ ದೊಡ್ಡ ಕ್ರೇಜ್ ಕ್ರಿಯೇಟ್ ಆಗಿದೆ. ಬಟ್ ನಿಮಗೆ ಗಿಲ್ಲಿ ನಟ ಆರಂಭದಲ್ಲಿ ಕಂಡಿದ್ದೆ ಹೇಗೆ? ನಿಮ್ಮ ಇವೆಂಟ್ಸ್ಗಳಿಗೆಲ್ಲ ಬರ್ತಾಯಿದ್ರು, ಹೇಗಿರ್ತಾಯಿದ್ರು ಅಂತ? ಮೊದಲನೇದಾಗಿ ಅವನ ಬೆಳವಣಿಗೆ ನೋಡಿ, ನನ್ನ ತಮ್ಮ ಅಂತಲೇ ನಾನು ಕರಿತೀನಿ ಅವನಿಗೆ. ಅವನ ಬೆಳವಣಿಗೆ ನೋಡಿ ತುಂಬ ಖುಷಿಯಾಗುತ್ತೆ. ಅಷ್ಟೆತ್ತರಕ್ಕೆ ಬೆಳೆದಿದ್ದಾನೆ ಅಂತ ಹೇಳೋದು ತುಂಬ ಹೆಮ್ಮೆ ಆಗುತ್ತೆ. ಪ್ರಾರಂಭದಲ್ಲಿ ನಾನು ಕರೆದಾಗ ಯೂಟ್ಯೂಬ್ ಚಾನಲಲ್ಲಿ ಅವನ ನಲ್ಲಿಮೂಳೆ ಒಂದು ವಿಡಿಯೋ ತುಂಬ ವೈರಲ್ ಆಗಿತ್ತು. ಅದನ್ನು ನೋಡಿ ನಾನು ಅವನ್ನ ಕರೆಸ್ದೆ. ನಮ್ಮ ಸ್ನೇಹಿತರ ಹತ್ರ ನಂಬರ್ ಇತ್ತು ಅಂತ ಹೇಳ್ಬಿಟ್ಟು. ಪ್ರಾರಂಭದಲ್ಲಿ ಅವ್ರು ಬಂದಾಗ ಸಾಮಾನ್ಯವಾಗಿ ಆ ಯೂಟ್ಯೂಬಲ್ಲಿ ಇರ್ತಕ್ಕಂಥ ಒಂದು ಚಡ್ಡಿ ಇದನ್ನ ಇಟ್ಕೊಂಡು ಸಾಮಾನ್ಯವಾಗಿ ಬಂದಿದ್ದರು. ಅವರಿಗೆ ಸ್ಟೇಜು ಬಗ್ಗೆ ಅಷ್ಟು ಇದಿರಲಿಲ್ಲ ಅನಿಸುತ್ತೆ. ಇನ್ನು ಕಾಮಿಡಿ ಕಿಲಾಡಿ ಜಸ್ಟ್ ಅವಾಗಿನ್ನೂ ಎಂಟ್ರಿ ಆಗ್ತಾಯಿದ್ರು, ಮಾಡ್ತಾಯಿದ್ರು. ಆವಾಗ ಬಂದಾಗ ಸ್ಟಾರ್ಟಿಂಗು ಆ ಥರ ಬಂದಿದ್ದರು, ಆ ಥರ ಗಿಲ್ಲಿ. ಆಮೇಲೆ ಸ್ಟೇಜ್ ಮೇಲೆ ಅವ್ರಿಗಿನ್ನೂ ಅಷ್ಟೊಂದು ಗ್ರಿಪ್ ಇರಲಿಲ್ಲ. ಬಂದು ಅದೊಂದು ಡೈಲಾಗ್ ಹೇಳಿದರು, ಆಮೇಲೆ ನಿಂತ್ಕೊಂಡ್ಬಿಟ್ರು. ನಾವೊಂದು ಅರ್ಧ ಗಂಟೆ ಏನಾದರೂ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ, ಅವ್ರಿಗಾಗಲಿಲ್ಲ. ಆಮೇಲೆ ಏನಾಯಿತು, ಅವ್ರದ್ದು ಏನಂದರೆ ಯಾರಾದರೂ ಕೌಂಟ್ರ್ ಕೊಡೋರಿದ್ದರೆ ಬೇಕಾದರೆ 3 ಅವರ್ ಬೇಕಾದ್ರೂ ಮಾತಾಡ್ತಾರೆ, 4 ಅವರ್ ಬೇಕಾದ್ರೂ ಮಾತಾಡ್ತಾರೆ. ಆ ಟ್ಯಾಲೆಂಟ್ ಇದೆ ಅವ್ರಿಗೆ. ಯಾರಾದರೂ ಒಬ್ಬರು ಅವ್ರಿಗೆ ಮಾತಾಡಿಸ್ಬೇಕು ಅಥವಾ ಏನಾದರೂ ಕೌಂಟ್ರ್ ಕೊಡಬೇಕು, ಕಾಲೆಳಿಬೇಕು, ಈ ಥರದ್ದಿದ್ದರೆ ಅವರು ನಿರಂತರವಾಗಿ ಅವರು ಸ್ಪಾಂಟಿನಿಯಸ್ಸು ಡೈಲಾಗ್ಸ್ ಅದೆಲ್ಲ ಬರುತ್ತೆ. ಆಮೇಲೆ ಅದಾದಮೇಲೆ ಅವನೇ ಒಂದು ದಿವಸ ಅವರಿಗೆ ನೀವೊಂದು ಅರ್ಧ ಗಂಟೆನಾದರೂ ಸ್ಟೇಜ್ ತಗೋಬೇಕು ಇಲ್ಲಿಯವರೇ, ಬಂದು ಹಿಂಗೆ ಸುಮ್ಮನೆ ಡೈಲಾಗ್ ಹೇಳಿ ನಿಂತ್ಕೊಂಡು ತುಂಬ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ನಿಮ್ಮ ಯೂಟ್ಯೂಬ್ ನೋಡಿ ಜನ ಅಂಥೇಳಿ. ಆಮೇಲೆ ಆಯ್ತಣ್ಣ ರೆಡಿ ಆಗ್ತೀನಿ ಅಂತೇಳಿ ನೆಕ್ಸ್ಟ್ ಈವೆಂಟಲ್ಲಿ ಇನ್ನೊಬ್ಬರು ಜೊತೆ ಪ್ರಾಕ್ಟೀಸು, ಏನು ಮಾತಾಡ್ಬೋದು, ಏನು ಒಂದು ಅರ್ಧ ಗಂಟೆ ಸ್ಟೇಜನ್ನು ಸ್ಪೆಂಡ್ ಮಾಡೋಕ್ಕೆ ಕಮ್ಯುನಿಕೇಷನ್ ಮಾಡೋದು ಜನಗಳ ಜೊತೆ, ಅದನ್ನೆಲ್ಲ ಕಲ್ತ್ಕೊಂಡು ಬಂದರು. ಅಲ್ಲಿಂದ ನಿರಂತರವಾಗಿ ಅವರು ನಗು ಸ್ಟೇಜ್ ಮೇಲೆ ನಿರಂತರವಾಗಿ ಇರ್ತಿತ್ತು ಅವ್ರು ಬಂದ ಮೇಲಿಂದ.